ಹಲೋ ಗಾಯ್ಸ್, ಆಲ್ರೆಡಿ ತಮ್ಮನೇಲ್ ನೋಡಿರ್ತೀರಾ. ನ್ಯೂ ಗೋ ಟ್ರಾವೆಲ್ಸು ಬೆಂಗಳೂರು ಟು ದಾವಣಗೆರೆ. ಎಲ್ಲಿದ್ದೀನಿ ಅಂದರೆ ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡ್ ಇದೆಯಲ್ಲ, ಅದರ ಆಪೋಸಿಟಲ್ಲೇ ಮಯೂರ ಹೋಟ್ಲ್ ಇದೆಯಲ್ಲ, ಮಯೂರ ಹೋಟೆಲ್ ಕೆಳಗಡೆ ಸುಪ್ರೀತ್ ಹಾಲಿಡೇಸ್ ಬೋರ್ಡಿಂಗ್ ಪಾಯಿಂಟ್ ಇಲ್ಲಿ ಕೊಟ್ಟಿದ್ದಾರೆ ನ್ಯೂ ಗೋ ಟ್ರಾವೆಲ್ಸ್ದು. ಯಾಕೆ ಈ ಬಸ್ಸಲ್ಲಿ ಹೋಗ್ತಾ ಇದ್ದೀನಿ ದಾವಣಗೆರೆ ಅಂದರೆ ಟ್ರೈ ಮಾಡೋಣ ಅಂತ. ರೀಸೆಂಟಾಗಿ ಬಿಟ್ಟಿದ್ದಾರೆ, ನಂಗೆ ಗೊತ್ತಿರೋಂಗೆ ಒಂದು ತಿಂಗಳಾಗಿರ್ಬೋದು, ಒಂದೂವರೆ ತಿಂಗಳಾಗಿರ್ಬೋದು ನ್ಯೂ ಗೋ ಟ್ರಾವೆಲ್ಸು ದಾವಣಗೆರೆಗೆ. ತುಂಬ ಕಡಿಮೆ ಪ್ರೈಸಲ್ಲಿ ಬಿಟ್ಟಿದ್ದಾರೆ. ಈಗ ನಾವು KSRTC ಸಾರಿಗೆ ಬಸ್ ನಾರ್ಮಲ್ ಎಕ್ಸ್ಪ್ರೆಸ್ ಬಸ್ಸಲ್ಲಿ ಹೋದ್ರೇ 360 ರುಪೀಸ್ ಏನೋ ಆಗುತ್ತೆ ದಾವಣಗೆರೆ. ಇವ್ರು ಮಾತ್ರ 330 ರುಪೀಸಿಗೆ ಬಿಟ್ಟಿದ್ದಾರೆ. ಸೊ ಒಂದು ಸತಿ ರಿವ್ಯೂ ಮಾಡೋಣ ಈ ಬಸ್ ಬಗ್ಗೆ ಅಂತ. ಸಾಕಷ್ಟು ಕಂಪ್ಲೇಂಟು ಕೇಳ್ಪಟ್ಟಿದ್ದೀನಿ ನ್ಯೂ ಗೋ ಟ್ರಾವೆಲ್ಸ್ ಬಗ್ಗೆ. ತುಂಬ ಲೇಟಾಗಿ ಬೋರ್ಡಿಂಗ್ ಪಾಯಿಂಟ್ ಬರೋದು, ಲೇಟಾಗಿ ರೀಚ್ ಮಾಡಿಸೋದು ಎಲ್ಲ ತುಂಬ ಕಂಪ್ಲೇಂಟ್ಸ್ ಕೇಳಿದ್ದೀನಿ. ನಾನೊಂದು ಸತಿ ಎಕ್ಸ್ಪೀರಿಯೆನ್ಸ್ ಮಾಡಿ ನಿಮ್ಗೆ ತೋರಿಸೋಣ ಅಂತ. ದಾವಣಗೆರೆ ಜನರಿಗೆ ಯೂಸ್ ಆಗುತ್ತಾ, ವರ್ತಿದೆಯಾ, ಕಾಸ್ಟ್ ಅಂದರೆ ಫೇರ್ ವಿಚಾರದಲ್ಲಿ ತುಂಬ ವರ್ತಿದೆ, ಅದು ನನ್ನ ದೂಸರ ಮಾತೇ ಇಲ್ಲ. ಬಟ್ ಟೈಮಿಂಗ್ಸು ಪಂಕ್ಚುಯಾಲಿಟಿಗೆ ನೋಡ್ತೀನಿ. ಚೆನ್ನೈ ಗಾಡಿ, ಶಿವಮೊಗ್ಗ ಚೆನ್ನೈ ಗಾಡಿ, ಲಾಂಗ್ ರೈಡರು. ಶಿವಮೊಗ್ಗದಿಂದ ಬಂದಿದೆ, ಈಗ ಚೆನ್ನೈ ಹೋಗ್ತಾ ಇದೆ. ಇದು ಬಂದ್ಬಿಟ್ಟು ಬೆಂಗಳೂರು ತಿರುಪತಿ ಗಾಡಿ. 11 ಗಂಟೆಗೆ ಬೋರ್ಡಿಂಗ್ ಟೈಮಿಂಗ್ಸ್ ಇರೋದು. 11:30 ಆಗಿದೆ. ಫೋನ್ ಮಾಡಿದ್ರೆ ಎತ್ತಲಿಲ್ಲ. ಆಮೇಲೆ ಇನ್ನೊಂದು ಯಾರೋ ಕಸ್ಟಮರ್ ಕೇರ್ ಫೋನ್ ಹಾಕಿದ್ರೆ ಅದು ಡಿಪೋದ ನಂಬರ್ ಅಂದರು. ಮತ್ತು ಕಾಂಟ್ಯಾಕ್ಟ್ ಸಿಕ್ಕಿದ್ರು ಡ್ರೈವರು. ಕೇಳಿದ್ರು ಈಗ ವಿಲ್ಸನ್ ಗಾರ್ಡಲ್ಲಿ ಇದ್ದೀನಿ ಅಂತ ಹೇಳಿದ್ರು. ಇನ್ನು ನಂಗೆ ಗೊತ್ತಿರೋಂಗೆ 11:45 12 ಗಂಟೆ ಆಗುತ್ತೆ ಇಲ್ಲಿ ಬರೋಕ್ಕೆ. ನೋಡೋಣ, ಬಂದಮೇಲೆ ರಿವ್ಯೂ ಮಾಡ್ತೀನಿ ಬಸ್ನ. ಇದೇ ಥರ ಬಸ್ ಇರುತ್ತೆ ನೋಡಿ, ಸೇಮ್ ಇದೇ ಬಸ್ಸೇ, ಇದೇ ಥರ ಇರುತ್ತೆ ಎಲ್ಲ, ಇಂಟೀರಿಯರ್ ಎಲ್ಲ ಎಕ್ಸ್ಟೀರಿಯರ್ ಎಲ್ಲ. ಆ್ಯಂಡ್ ಇದರಲ್ಲಿ ನ್ಯೂ ಗೋಡಲ್ಲಿ ನಿಮಗೆ ಸೀಟರ್ ಕಮ್ ಸ್ಲೀಪರ್ ಬಸ್ ಎಲ್ಲ ಇದೆ ಲಾಂಗ್ ರೈಡರ್ಗೆ, ಲೈಕ್ ಮಧುರೈ, ಚೆನ್ನೈ ಎಲ್ಲ. ಇನ್ನೊಂದು ನ್ಯೂ ಗೋ ಟ್ರಾವೆಲ್ಸ್ ಬರ್ತಾ ಇದೆ, ನಮ್ಮದೇನಾ? ಎಸ್, 0721 ಇದೆ. 0721 ಇದೇ ಬಸ್ ನೋಡಿ. ನಾನು ಜರ್ನಿ ಮಾಡ್ತಾಯಿದ್ದೆ ದಾವಣಗೆರೆಗೆ. ಈಗ ಬಸ್ದು ಡ್ಯಾಶ್ ಬೋರ್ಡು, ಡ್ರೈವರ್ ಇದೆ ನೋಡಿ. ನನ್ನ ಸೀಟು 1B. ಬಸ್ ಇಂಟೀರಿಯರ್ ಇದೆ, ಎಲ್ಲ ಸೆಮಿ ಸ್ಲೀಪರ್ ಬಸ್ಸಸ್ಸು. ಬಾಟಲ್ ಹೋಲ್ಡರ್ ಇದೆ, ರೀಡಿಂಗ್ ಲ್ಯಾಂಪು, AC ವೆಂಟ್ಸು, ಗಾಳಿ ಕೂಡ ಬರ್ತಾ ಇದೆ, AC ವೆಂಟ್ಸ್ ಎಲ್ಲ ಇದೆ. ವರ್ಕಿಂಗ್ ಸ್ಟೇಜಲ್ಲೇ ಇದೆ. ಟೈಮ್ ಅಂದ್ಬಿಟ್ಟು 11:37. ಬಸ್ ಏನೋ ಪ್ರಾಬ್ಲಮ್ ಆಗಿದೆ ಅಂತ. ಐ ಮೀನ್ ಚಾರ್ಜಿಂಗ್ ಸ್ಟೇಷನಲ್ಲಿ ಸಿಂಗ್ಸಂದ್ರ ಹತ್ರ. ಸೊ ಇಲ್ಲಿ ಮಾಧವ ಮುಂದೆ ಇದಿದೆ ನೋಡಿ, ಇನ್ನೊಂದು ಡಿಪೋ, ಅಲ್ಲಿ ಹೋಗ್ಬಿಟ್ಟು ಬಸ್ ಎಕ್ಸ್ಚೇಂಜ್ ಮಾಡ್ಕೊಂಡು ಹೊರಡ್ತಾರೆ. ಟೈಮ್ ಬಂದ್ಬಿಟ್ಟು 11:48. ಗೋವರ್ಧನ್. ಜಗಾರ್ ಲಕ್ಷ್ಮಿ, ಜಗಾರ್ ಟ್ರಾವೆಲ್ಸ್ ನೋಡಿ. ಅದು ರಾಜಸ್ಥಾನ್ ಗಾಡಿ, ಜೋಧ್ಪುರ್. 11:40 ಬಸ್, ಐ ಥಿಂಕ್ 11:13 11:40 ಬಸ್ ಅದು. ಮುಂದೆ ನೋಡಿ B11R ಹೋಗ್ತಿದೆ, B8R ಶಿವಮೊಗ್ಗ ಬಸ್ಸು 9600. ಟೈಮ್ ಬಂದ್ಬಿಟ್ಟು 12:10. ಜಾಲಹಳ್ಳಿ ಕ್ರಾಸ್. ಯಾವುದಿದು? ಬೆಂಗಳೂರು ಫಸ್ಟ್ ಡಿಪೋ. VRL ಬಸ್ಗಳು ಇರಬೇಕಿದ್ದು, ಲೈನಾಗಿ ನಿಂತಿರೋದಿಲ್ಲಿ. VRL ಆಫೀಸ್ ಇದೆ, VRL, B9R, ಲೇಲ್ಯಾಂಡು, ಟಾಟಾ,
ಇದು B11R. ಬೆಂಗಳೂರು ಚಿಕ್ಕಮಗಳೂರು ಗಾಡಿ ಇದೆ. KSRTC ಜೈ ಭುವನೇಶ್ವರಿ. ಮಾಧವರ ಹತ್ರ ಇದ್ದೀವಿ. ಟೈಮ್ ಬಂದ್ಬಿಟ್ಟು 12:20. ಬಸ್ ಚೇಂಜ್ ಆಗ್ತಿದೆ. 0721 ಇಂದ 5870ಗೆ ಇಲ್ಲ ತಮಿಳ್ನಾಡು ರಿಜಿಸ್ಟ್ರೇಷನ್ ಗಾಡಿ. ಆ ಬಸ್ಸಲ್ಲಿ ಬಂದಿದ್ದು ನಾನು. ಈ ಬಸ್ಸಿಗೆ ಚೇಂಜ್ ಆಗಿದೆ ಡ್ಯೂ ಟು ಚಾರ್ಜ್ ಪ್ರಾಬ್ಲಮ್ಮು. ಸಿಂಗ್ಸಂದ್ರಲ್ಲಿ ಏನೋ ಪ್ರಾಬ್ಲಮ್ ಆಗಿದೆ ಅಂತ ನೆನ್ನೆ ಮಳೆ ಬಂದಿದ್ದಕ್ಕೆ. ಸೊ ಮಾಧವರ ಡಿಪೋ ಇಲ್ಲಿದೆ ಅಲ್ಲ, ಆ ಡಿಪೋಯಿಂದ ತರಿಸಿರೋ ಗಾಡಿ ಇದು. ಡ್ಯಾಶ್ ಬೋರ್ಡು, ಇಂಟೀರಿಯರ್ ನೋಡಿ ಹೀಗಿದೆ. ಟೈಮ್ ಬಂದುಬಿಟ್ಟು 12:30. ಹೊರಟಿದೆ ಬಸ್ಸು ಮಾಧವರ. Nirmangala Tolo 12:45 time. Full jam. Maybe ಇದಕ್ಕೆ ಇರಬೇಕು ಜಾಮು. ಹಿಂಗಿದೆ. ಇದಕ್ಕೆ ಜಾಮ್ ಆಗಿದೆ ನೋಡಿ. ಒಂದು ವಿಂಗು ಎಷ್ಟು ದೊಡ್ಡದಿದೆ, ಅದೆಲ್ಲೊಂದು ಹೋಗಿದೆ.
ಕ್ಯಾತ್ಸಂದ್ರ ಟೋಲ್ 115 ಟೈಮ್. ಹಾಂ, ರೂಬಿ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ದಾವಣಗೆರೆ ರೂಟಲ್ಲೇ ಇದೆ ಇದು. ಕ್ಯಾತ್ಸಂದ್ರ ಟೋಲ್ ಹತ್ರ ರೆಸ್ಟ್ ರೂಮಿಗೆ ಹಾಕಿದ್ದಾರೆ. ಏನು ಜಾಮ್ ಆಗಿದೆ ಅಂದರೆ ಕಿಲೋಮೀಟರ್ ಗಟ್ಟಲೆ ಜಾಮ್ ಆಗ್ಬಿಟ್ಟಿದೆ. ತಿರುಪತಿ ಬೆಳಗಾವಿ ಲಾಂಗ್ ರೈಡರ್ ಟೋಲ್ ಇಲ್ಲಿದೆ. ಟೋಲ್ಗಿಂತ ಮುಂದೆನೇ ನಿಮಗೆ 1 to 2 ಕಿಲೋಮೀಟರ್ ಜಾಮ್ ಆಗಿದೆ. ಇನ್ನು ಹಿಂದ್ಗಡೆ ಇನ್ನೆಷ್ಟು ಜಾಮ್ ಆಗಿದೆ ಗೊತ್ತಿಲ್ಲ ನನಗೆ. ಆಪೋಸಿಟ್ ಲೇನು. ಟೈಮ್ ಬಂದ್ಬಿಟ್ಟು 1:20. KSRTC ಫುಲ್ ಜಾಮ್ ಆಗಿದೆ. ಇದೇ ಥರ ಇದು ನಮ್ಮ ನೆಲಮಂಗಲ ಟೋಲ್ ಕೂಡ ಜಾಮ್ ಆಗಿತ್ತು. ಅದು ಓನ್ಲಿ ಒನ್ ಸೈಡ್ ಆಗಿತ್ತು. ಐ ಮೀನ್ ಟೋಲ್ ಆದಮೇಲೆ ಟುವರ್ಡ್ಸ್ ಬೆಂಗಳೂರು. ಇದು ನೋಡ್ರೆ ಟೋಲ್ಗಿಂತ ಮುಂಚೆಯಿಂದ ಟೋಲ್ ಆದಮೇಲೆ ಎಲ್ಲ ಕಡೆ ಜಾಮ್. ಎಷ್ಟು ಗಂಟೆಗೆ ಹೋಗುತ್ತೆ ಗೊತ್ತಿಲ್ಲ. ದಾವಣಗೆರೆ ಸಿಂಗ್ಸಂದ್ರ ಹತ್ರ ಡಿಪೋ ಇಲ್ವಂತೆ. ಸಿಂಗ್ಸಂದ್ರ ಚಾರ್ಜಿಂಗ್ ಸ್ಟೇಷನ್, ಅಲ್ಲಿ ಪ್ರಾಬ್ಲಮ್ ಆಗಿದ್ದಕ್ಕೆ ಬಸ್ ಎಕ್ಸ್ಚೇಂಜ್ ಆಗಿರೋದು ನಮ್ಮದು. 350 ಕಿಲೋಮೀಟರ್ಸ್ ಕೊಡುತ್ತಂತೆ ಮೈಲೇಜು, ಫುಲ್ ಚಾರ್ಜು 100%ಗೆ. ಎಲ್ಲ ಗಾಡಿ ಆನ್ ಮಾಡ್ತಾವ್ರೆ, ಮೂವೇ ಆಗ್ತಾಯಿಲ್ಲ. SRJ ಟ್ರಾವೆಲ್ಸ್ ಇದು ಕೂಡ ಅದು ವಯಾ ದಾವಣಗೆರೆ ರೂಟೆ. ಎಲ್ಲಿ ಹೋಗುತ್ತೆ ಗೊತ್ತಿಲ್ಲ, ಮುಂದೆ ಹೋಗ್ಬೋದು. ವಿಜಯಾನಂದ್ ಓಲ್ವೋ ಗಾಡಿನಾ? ಎಸ್, ಓಲ್ವೋ B9R ಗಾಡಿ. ರೂಬಿ ಟ್ರಾವೆಲ್ಸ್ ಇದು ಕೂಡ, ಇದು ಓಲ್ವೋ ಗಾಡಿ. ಇದು KSRTC ಇದು ಬಳ್ಳಾರಿ ಗಾಡಿ. ನಮ್ಮ ದಾವಣಗೆರೆ ಡಿಪೋದು ನೋಡಿ. ಇದು ನಮ್ಮ ದಾವಣಗೆರೆ ಡಿಪೋ ಅವ್ರು ಆಪ್ರೇಟ್ ಮಾಡ್ತಾರೆ. 11:30 ಗಾಡಿ ಇದು. ರೂಬಿ ಟ್ರಾವೆಲ್ಸ್ ಇದು ಕೂಡ ವಯಾ ದಾವಣಗೆರೆನೇ. ದಾವಣಗೆರೆ ಸ್ಟಾಪ್ ಇದೆ. ಎಲ್ಲಿ ಹೋಗುತ್ತೆ ಇದು? ಹಾವೇರಿ. ಈಗ ಒಂದೊಂದೇ ಗಾಡಿ ಮೂವ್ ಆಗ್ತಾ ಇದೆ. ವಿಜಯಾನಂದ್ ಬರ್ತಾ ಇದೆ ಇನ್ನೊಂದು. ಒಳ್ಳೆ ಬಸ್ ಪ್ಯಾನಿಂಗ್ ಆಗೋಗ್ಬಿಡುತ್ತೆ ಇಲ್ಲಿ. ನೀಲ್ಸನ್ ಅದು ಆ ಕಡೆ ಇರೋದು. ಎಸ್, ಅದು ವಯಾ ದಾವಣಗೆರೆನೇ. ದಾವಣಗೆರೆ ಬಸ್ಸಸ್ ಎಲ್ಲ ಇದು 11 ಗಂಟೆ ಮೇಲೆ ಬಿಟ್ಟಿರೋದು. VRL ನಾನ್ AC ಸ್ಲೀಪರ್. ಅದು ವಾಯುವ್ಯ ಗಾಡಿ. ನರಗುಂದ ಬಸ್ಸು, ಬೆಂಗಳೂರು ನರಗುಂದ ವಯಾ ಹುಬ್ಬಳ್ಳಿ. ಭೀಮಾಂಬಿಕಾ ಟ್ರಾವೆಲ್ಸ್ ಎಲ್ಲಿಗೆ ಇದು ಐಡಿಯಾ ಇಲ್ಲ ನನಗೂ. ಹುಬ್ಬಳ್ಳಿ ಬೆಂಗಳೂರು, ಬೆಂಗಳೂರು ಹುಬ್ಬಳ್ಳಿ ಡಿಪೋ ಬಸ್ಸು. ಆಯುರ್ವೇದ ಕ್ಲಬ್ ಪ್ಲಸ್ B11R ಗಾಡಿ. ಸೀಬರ್ಡ್ ಒಳ್ಳೆ ಬಸ್ ಪ್ಯಾನಿಂಗ್ ಆಗೋಯ್ತು. ವಿಡಿಯೋ ಇದು ಸೀಬರ್ಡ್ ಬಸ್ ಬಂದಿದೆ ನೋಡಿ. 9600 ಓಲ್ವೋ. ಎಲ್ಲಿಗೆ ಇದು? ಪುಣೆ ರೂಟ, ಗೋವಾ ರೂಟ ಗೊತ್ತಾಗ್ತಿಲ್ಲ. GA ಇದೆ ಗೋವಾ. ಅದು ಗೋವಾ ರೂಟ್ ಇದ್ರೂ ಇರ್ಬೋದು, ಹೇಳೋಕ್ಕಾಗಲ್ಲ. 125 ಕ್ಯಾತ್ಸಂದ್ರ ಟೋಲಿಂದ ಹೊರಡ್ತಾ ಇದೆ ನೋಡಿ. ನಾನ್ AC ಸ್ಲೀಪರ್ ಮಾಡಿದ್ದಾರೆ ಓಲ್ವೋನ. VRL ಬಸ್. ಈಗ ಪಿಕಪ್ ಆಗಿದೆ ಬಸ್ಸು. 70, 72, 73 ಹೋಗ್ತಾ ಇದೆ ನೋಡಿ.
ಹೋಗ್ತಾ ಇದೆ, ಅದು ಹೋಗ್ತಾ ಇದೆ 80 76 80 ಹೋಗ್ತಾ ಇದೆ ನಂಬರ್ಸು.
ಎಷ್ಟು ಜೋರಾಗಿ ಬರ್ತಿದೆ ಗೈಸ್ ಮಳೆ, ಸಿಕ್ಕಾಪಟ್ಟೆ ಜೋರಾಗಿದೆ ಮಳೆ ಅಂತ. ಶಿರಾ ಟೋಲ್ ಹತ್ರ ಇದ್ದೀವಿ. ಇದು ಬೆಳ್ಳನ ಕಾರ್ಜೀವನಹಳ್ಳಿನ. ಕಾರ್ಜೀವನಹಳ್ಳಿ ಟೋಲ್ ಪ್ಲಾಜಾ, VRL V9R. ಎಷ್ಟೊಂದು ಬಸ್ಸಸ್ ಇಲ್ಲೇ ಇದ್ದಾವೆ. ಬೆಂಗಳೂರಲ್ಲಿ 1 ಅವರ್ ಲೇಟ್ ಆದರೂ ಪರವಾಗಿಲ್ಲ. ಗಾಡಿ ಚೇಂಜ್ ಮಾಡಿದ್ರು, ಹಾಫ್ ಆನ್ ಅವರ್ ಬಂದಿದ್ದೇ ಲೇಟು. ಎಲ್ಲಾದರೂ ಗಾಡಿ ದಾವಣಗೆರೆಗೆ 4:30ಗೆ ರೀಚ್ ಆಗಿದೆ. ಟೈಮ್ ಬಂದ್ಬಿಟ್ಟು 4:30 ಈಗ. ಕರೆಕ್ಟ್ 4:30ಗೆ ಎಂಟ್ರಿ ಆಗಿದೆ ದಾವಣಗೆರೆ. ಪರವಾಗಿಲ್ಲ, ಸಕ್ಕತ್ತಾಗಿ ಹೊಡ್ಕೊಂಡ್ಬಂದಿದ್ದಾರೆ. KSRTC 4:35 ಟೈಮು. KSRTC ಬಸ್ ಸ್ಟ್ಯಾಂಡು ಡ್ರಾಪ್ ಮಾಡಿದೆ. ಆಲ್ಮೋಸ್ಟ್ 4 ಅವರ್ಸಲ್ಲಿ ಹೊಡ್ಕೊಂಬಂದಿದೆ ನೋಡಿ, ಮಾಧವರದಿಂದ ಬೆಂಗಳೂರಿಂದ ಹರಿಹರ ಗಾಡಿ ರಾಜಹಂಸ. ಸಖತ್ತಾಗಿ ಬಂದಿದ್ದಾರೆ. ಬೆಂಗಳೂರು ದಾವಣಗೆರೆ ನ್ಯೂ ಗೋ ಟ್ರಾವೆಲ್ಸ್. ಲೇಟ್ ಆಯಿತು ಅಂದ್ಕೊಂಡೆ, ಡೆಸ್ಟಿನೇಷನ್ ರೀಚ್ ಆಗೋದು ಲೇಟು ಆಗುತ್ತೆ ಅಂದ್ಕೊಂಡೆ. ಜಸ್ಟ್ 5 ಮಿನಿಟ್ಸ್ ಡಿಲೇ ಆಗಿದೆ ಅಷ್ಟೇ ಇವ್ರದ್ದು ಟೈಮಿಂಗ್ಸಿಂದ. ಇನ್ನೂ ಬಸ್ ಇದು ಶಾಮನೂರು ಬೈಪಾಸ್ವರೆಗೂ ಹೋಗುತ್ತೆ. ಈಗ ಇಲ್ಲಿಂದ ರೈಲ್ವೆ ಸ್ಟೇಷನ್ನು, ಗುಂಡಿ ಸರ್ಕಲ್ಲು, ಶಾಮನೂರು ಬೈಪಾಸು. ವರ್ತ್ ಇದೆಯಾ ಇಲ್ಲ ಅಂತ ಡಿಸೈಡ್ ಮಾಡ್ಬೇಕಂದ್ರೆ ತುಂಬ ವರ್ತ್ ಇದೆ. 332 ರೂಪೀಸ್ ವರ್ತ್ ಪಕ್ಕ ಜರ್ನಿ ಮಾಡ್ಬೋದು. ದಾವಣಗೆರೆ ತುಂಬ ವರ್ತ್ ಇದೆ. ಕಂಪೇರ್ ಮಾಡಬೇಕಾದ್ರೆ ನೀವು ಕರ್ನಾಟಕ ಪವರ್ ಪ್ಲೇಸ್ ತುಂಬ ಕಂಫರ್ಟೇಬಲ್ ಇದೆ ಇದಕ್ಕಿಂತ. ಬಟ್ ಪ್ರೈಸ್ ರೇಂಜ್ ಎಲ್ಲ ನೀವು ಕಂಫರ್ಟೇಬಲ್ ನಿಮ್ಗೆ ತುಂಬ ಇರೋದಂದರೆ ಇದೆ. ಓಕೆ ಗೈಸ್, ರಿವ್ಯೂ ಮಾಡಬೇಕಿತ್ತು, ಮಾಡಿದೆ. ಪವರ್ ಪ್ಲೇಸ್ ಮೀಟ್ಸ್ ನ್ಯೂ ಗೋ